ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. HSTR, GPSTR ಹಾಗೂ PSTR ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಆಯ್ಕೆ ಪರೀಕ್ಷೆ ಶೈಕ್ಷಣಿಕ ಮನೋವಿಜ್ಞಾನ ಈ ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಪುಸ್ತಕ ನಾನು ಇವತ್ತು ಬಿಡುಗಡೆ ಮಾಡಿದ್ದೇನೆ. ದಯವಿಟ್ಟು ಈ ಪುಸ್ತಕದಲ್ಲಿರುವ ಕೆಲವೊಂದು ಮಾಹಿತಿ ಬೋರ್ಡ್ ಮೇಲೆ ಬರೆದು ನಿಮಗೆ ಹೇಳ್ತಾ ಇರೋದು. ಇದೇ ರೀತಿಯಾಗಿ ಈ ಬುಕ್ಕಲ್ಲಿ ಕನ್ಸೆಪ್ಟ್ಗಳು ಇವೆ. ಇದು ಗೋಲ್ಡನ್ ಒನ್ ಲೈನರ್ ಕನ್ಸೆಪ್ಟ್ ಬುಕ್ ಭಾಗ 1. ಇದಕ್ಕಿಂತ ಮುಂಚೆ ನಾನು ಈ ಬುಕ್ ಅಲ್ಲಿ ಇರುವಂತ ಕಂಪ್ಲೀಟ್ ಚಾಪ್ಟರ್ಸ್ 26 ಚಾಪ್ಟರ್ಸ್, ಪ್ರತಿ ಚಾಪ್ಟರ್ಗೆ ಇರುವಂತ ಹೆಸರು ಮತ್ತು ಅದರಲ್ಲಿ ಕೇಳುವಂತ ಪ್ರಮುಖ ಸಂಕಲ್ಪನೆಗಳು ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈಗ ಒಂದು ಎಕ್ಸಾಂಪಲ್ ಅನ್ನ ನಿಮಗೆ ಕೊಡ್ತೇನೆ, ಯಾವ ರೀತಿ ಕನ್ಸೆಪ್ಟ್ಗಳು ನನ್ನ ಬುಕ್ನಲ್ಲಿ ಇವೆ. ಈಗ ಬೇಸಿಕ್ ಇಂಪಾರ್ಟೆಂಟ್ ಟರ್ಮ್ಸ್, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಟರ್ಮ್ಸ್ಗಳು ಯಾವ ನೋಡೋಣ. ಸುಮ್ಮನೆ 150 ಟರ್ಮ್ಸ್ಗಳದವ್ರಿ ಬುಕ್ಕಲ್ಲಿ, 150 ಟರ್ಮ್ಸ್. ಇಷ್ಟಾದ್ರೂ ನಿಮ್ಗೆ ಗೊತ್ತಿರಲೇಬೇಕು. ಉದಾಹರಣೆ, ಸ್ಕೀಮಾ ಎಂದರೆ ಏನು? ಅನುಭವಗಳನ್ನು ಸಂಘಟಿಸಿ ಅರ್ಥೈಸುವ ಮಾನಸಿಕ ರಚನೆಗೆ ಸ್ಕೀಮಾ ಎಂದು ಕರೆಯುತ್ತಾರೆ. ನಮಗೆ ಕೆಲವೊಂದು ಅನುಭವ ಇರ್ತೈತಿ, ಆ ಅನುಭವದ ಆಧಾರದ ಮೇಲಿಂದ ನಾವು ಹೊಸ ಮಾಹಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ಈಗ ಕೆಸೆಟ್ ಎಕ್ಸಾಮದು ಒಂದು ಪರೀಕ್ಷಾ ಪದ್ಧತಿ, ಅದರಲ್ಲಿ ಕೇಳುವಂತ ಪ್ರಶ್ನೆಗಳ ಒಂದು ಸ್ವರೂಪ, ಅದರ ಅನುಭವ ನನಗಿದೆ. ಅದೇ ಅಂಗಲದಲ್ಲಿ ಈ TET ಪರೀಕ್ಷೆ ಅಥವಾ GPSTR ಪರೀಕ್ಷೆ, ಇದರ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಸ್ಕೀಮಾ ಎಂದು ಕರೆಯುತ್ತಾರೆ. ನಿಮೋನಿಕ್ಸ್ ಅಂದ್ರೆ ಸ್ಮೃತಿ ಸಹಾಯಕ ಸಂಕೇತಗಳು. ಮಾಹಿತಿಯನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು, ಒಂದು ಹೊಸ ಮಾಹಿತಿಯನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಬಳಸುವ ಸ್ಮರಣಾ ತಂತ್ರಗಳು. ಈಗ ಗಣಿತದೊಳಗ ರೂಲ್ಸ್ ಅದಾವ, ಸೂತ್ರಗಳು. ಈಗ ಬಾಡ್ಮಸ್ ರೂಲ್ಸ್, BODMAS, ಬಾಡ್ಮಸ್. ಇದು ನಿಮೋನಿಕ್ಸ್ ಐತ್ರಿ. ಬ್ರಾಕೆಟ್, ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಅನಿಮಿಸಮ್ ಎಂದರೆ ಜೀವವಾದ. ಒಂದು ನಿರ್ಜೀವ ವಸ್ತುವಿನಲ್ಲಿ ಜೀವ ಇದೆ ಎಂದು ತಿಳಿದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಅನಿಮಿಸಮ್, ಜೀವವಾದ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಯು ಹೆಚ್ಚು ಹೋಮ್ವರ್ಕ್ ಮಾಡುವಾಗ ಅವನ ಕೈಯಲ್ಲಿರುವ ಪೆನ್ನು ಅಳುತ್ತಿತ್ತು. ಪೆನ್ನು ಅಳುತ್ತದೇನ್ರಿ? ಇಲ್ಲ, ಅದು ನಿರ್ಜೀವ ವಸ್ತು. ಅದ್ರ ಪೆನ್ನು ಅಳುತ್ತಿದೆ, ಇದು ಅನಿಮಿಸಮ್. ಶಿಕ್ಷಕರು ಬೋರ್ಡ್ ಮೇಲೆ ಹೆಚ್ಚು ಮಾಹಿತಿ ಬರೆಯುವಾಗ ಬೋರ್ಡ್ ನಗುತ್ತಿತ್ತು, ಅನಿಮಿಸಮ್. ಜಡ ವಸ್ತುಗಳಿಗೂ ಜೀವ ಹಾಗೂ ಭಾವನೆಗಳಿವೆ ಎಂಬ ನಂಬಿಕೆಗೆ ಅನಿಮಿಸಮ್. ಈಗ ಸೆಲ್ಫ್ ಎಸ್ಟೀಮ್, ಆತ್ಮಗೌರವ, ತನ್ನ ಬಗ್ಗೆ ವ್ಯಕ್ತಿಯು ಹೊಂದಿರುವ ಗೌರವದ ಭಾವನೆ, ನನ್ನ ಬಗ್ಗೆನೇ ನಾನು ಹೊಂದಿರುವ ಗೌರವದ ಭಾವನೆಗೆ ಸೆಲ್ಫ್ ಎಸ್ಟೀಮ್ ಎಂದು ಕರೆಯುತ್ತಾರೆ. ಫೈನ್ ಮೋಟರ್ ಸ್ಕಿಲ್, ಗ್ರಾಸ್ ಮೋಟರ್ ಸ್ಕಿಲ್ ಅಂತೇಳಿ 2 ಕನ್ಸೆಪ್ಟ್ ಪೇಪರ್ದೊಳಗೆ ಕೇಳ್ತಿರ್ತೇನೆ. ಫೈನ್ ಅಂದ್ರೆ ಸೂಕ್ಷ್ಮ ಚಲನಾ ಕೌಶಲ್ಯಗಳು, ಬೆರಳುಗಳು ಮತ್ತು ಕೈಗಳ ಸಣ್ಣ ಚಲನೆಗಳನ್ನು ನಿಯಂತ್ರಿಸುವ ಕೌಶಲ್ಯಗಳಿಗೆ ಫೈನ್ ಮೋಟರ್ ಸ್ಕಿಲ್ಸ್ ಎಂದು ಕರೆಯುತ್ತಾರೆ. ಒಂದು ಮಗು ಕೈಯಲ್ಲಿ ಪೆನ್ನನ್ನು ಹಿಡಿಯುವ ಕೌಶಲ್ಯಕ್ಕೆ, ಪೆನ್ನು ಸರಿಯಾಗಿ ಹಿಡಿಯುತ್ತಿದ್ದರೆ ಅವನಿಗೆ ಫೈನ್ ಮೋಟರ್ ಸ್ಕಿಲ್ ಬೆಳವಣಿಗೆ ಆಗಿದೆ ಎಂದು ತಿಳಿಯಬಹುದು. ಒಂದು ಮಗು ಖೋ ಆಟ ಆಡುವಾಗ ಜೋರಾಗಿ ಜಂಪ್ ಮಾಡುತ್ತಾನೆ, ಡಾಯ್ ಹೊಡೆಯುತ್ತಾನೆ, ಅದು ಗ್ರಾಸ್ ಮೋಟರ್ ಸ್ಕಿಲ್. ಜಂಪ್ ಮಾಡುವುದು, ಜಿಗಿಯೋದು, ಕುಣಿಯೋದು ಗ್ರಾಸ್ ಮೋಟರ್ ಸ್ಕಿಲ್. ಬಾಲ್ ಹಿಡಿಯೋದು, ಪೆನ್ ಹಿಡಿಯೋದು, ರಬ್ಬರ್ಲಿಂದ ಅಳಕಿಸೋದು, ಕೈ ಚಳಕ, ಇದು ಸೂಕ್ಷ್ಮ
ಕೌಶಲ್ಯಗಳು. ಈ ರೀತಿಯ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೇಳ್ತಿರ್ತಾನ್ರಿ. 150 ಟರ್ಮ್ಸ್ಗಳನ್ನು ತಾವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಓಕೆ, ಹಿಂಗೆ 100 ಟೋಟಲ್ ಒಂದು 26 ಚಾಪ್ಟರ್ಸ್ ಅದಾವ್ರಿ. ಪ್ರತಿ ಚಾಪ್ಟರ್ಸ್ ಮೇಲಿಂದ ಕೆಲವೊಂದು ಇಂಪಾರ್ಟೆಂಟ್ ನಾನು ಏನು ಮಾಡೀನಿ, ಗೋಲ್ಡನ್ ಲೈನ್ಸ್ಗಳನ್ನು ಬರೆದಿದ್ದೇನೆ. ಅವೆಲ್ಲ ಗೋಲ್ಡನ್ ಲೈನ್ಸ್ ನಿಮಗೆ ನೆನಪಿರಲೇಬೇಕು. ಅತಿ ಚಿಕ್ಕ ಬುಕ್ ಇದೆ, ಇದನ್ನ ತಾವು ಕಂಪಲ್ಸರಿಯಾಗಿ ಓದಬೇಕು. ಓಕೆ.